ಸೊ ಮೊದಲಿಗೆ ಏನು ಮಾಡ್ತೀನಿ ಅಂದರೆ ಒಂದು ನ್ಯೂಸ್ ಪೇಪರನ್ನು ತೊಗೊಂಡಿದ್ದೀನಿ. ಸೊ ನ್ಯೂಸ್ ಪೇಪರ್ ಮೇಲೆ ಮೊದಲಿಗೆ ನಾವು ಸ್ಕೆಚ್ ಮಾಡಿಕೊಂಡು ನಂತರ ಕಟ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಪೇಪರನ್ನು ಮೊದಲಿಗೆ ಹಾಫ್ ಆಗಿ ಫೋಲ್ಡ್ ಮಾಡಿದ್ದೀನಿ. ಅದಾದ ನಂತರ ಮತ್ತೆ ಈ ಥರ ಕೋನ್ ಆಕೃತಿಯಲ್ಲಿ ಮಡಚಬೇಕು. ಸೊ ಮತ್ತೊಂದು ಫೋಲ್ಡು. ಸೊ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಏನು ಮಾಡಬೇಕು ಅಂದರೆ ಆ ತುದಿಯಿಂದ 10 ಇಂಚಿಗೆ ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇ ಪ್ರಕಾರವಾಗಿ 10 ಇಂಚನ್ನು ರೌಂಡಾಗಿ ತಿರುಗಿಸ್ತಾ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದೇ ಪ್ರಕಾರವಾಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಈ ತುದಿ ಕಡೆಯಿಂದ ಸುಮಾರು 1 ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಲೈಟಾಗಿ ಓಪನ್ ಮಾಡಿಬಿಟ್ಟು ಮೇಲ್ಗಡೆ ಲೇಯರಲ್ಲಿ ಒಂದು ಪೀಸನ್ನು ಕಟ್ ಮಾಡ್ಕೊಳ್ತೀನಿ. ಸೊ ವಿಡಿಯೋದಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಚಿಕ್ಕ ಒಂದು ಪೀಸನ್ನು ಕಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಬೇರೆ ಬೇರೆ ಡಿಸೈನ್ ಇರುವ 4 ಸ್ಟ್ರಿಪ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಇದರ ಅಳತೆ 23.5 ಇಂಚ್ ಆಗುವಷ್ಟು ಉದ್ದ ಇದೆ, ಹಾಗೆ 3 ಇಂಚ್ ಆಗುವಷ್ಟು ಅಗಲ ಇದೆ. ಬಟ್ ಇಲ್ಲೇನಂದರೆ ಸ್ವಲ್ಪ ಉದ್ದ ಅಳತೆ ಜಾಸ್ತಿಯೇ ತೊಗೊಳ್ಬೋದು, ಒಂದು 25-26 ಇಂಚ್ವರೆಗೂ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕಟ್ ಮಾಡಿಟ್ಕೊಂಡಿದ್ದಲ್ಲ ಪೇಪರ್ ಪೀಸು, ಅದನ್ನು ಇದರ ಮೇಲೆ ಹೀಗೆ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಸಲ ಸೀದಾ ಇಡಬೇಕು, ಹಾಗೆ ಒಂದು ಸಲ ಆ ಪೇಪರ್ ಕಟ್ಟಿಂಗನ್ನು ಉಲ್ಟಾ ಇಡ್ತಾ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ಲ. ಸೊ ಈ ಪ್ರಕಾರವಾಗಿ ನಾನು ಮಾಡಿಕೊಂಡೆ. ಅದೇ ಸ್ಟ್ರಿಪ್ಸಿನ ಅಳತೆ ಇನ್ನೊಂದು ಸ್ವಲ್ಪ ಉದ್ದ ಇದ್ದರೆ ಇನ್ನೊಂದು 2 ಪೀಸು ನಮಗೆ ಜಾಸ್ತಿನೇ ಬೇಕಾಗುತ್ತೆ. ನನಗಿಲ್ಲಿ ಕರೆಕ್ಟಾಗಿ 8 ಪೀಸಸ್ಸು ರೆಡಿಯಾಗಿದೆ. ಸೊ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ 8 ಪೀಸಸ್ ರೆಡಿ ಆಯಿತು. ಇವಾಗ ಇದನ್ನು ಈ ಪ್ರಕಾರವಾಗಿ ಜೋಡಿಸ್ತಾ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಮತ್ತೇ. ಸೊ ಮತ್ತೆ ಸ್ಟಿಚ್ ಮಾಡಿಕೊಂಡಾಗ ಅದು ಒಂದು ಅರ್ಧ ಚಂದ್ರಾಕೃತಿಯಲ್ಲಿ ಕಾಣಿಸುತ್ತೆ. ಸೊ ಮೊದಲಿಗೆ ಈ ಥರ ಇಟ್ಕೊಂಡು ನಂತರ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಈಗ ಇವೆಲ್ಲವನ್ನು ಸ್ಟಿಚ್ ಮಾಡಿಕೊಂಡೆ. ಬಟ್ ನಾನು ಹೇಳಿದಾಗೆ ಇದು 8 ಪೀಸಸ್ ಅಷ್ಟೇ ಆಯ್ತಲ್ವ ನನಗೆ, ಅದಕ್ಕೋಸ್ಕರ ಇದು ಕರೆಕ್ಟಾಗಿ ಅರ್ಧ ಚಂದ್ರಾಕೃತಿಗಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಮತ್ತೆ ಆ ಪೇಪರ್ ಕಟ್ಟಿಂಗ್ ಇತ್ತಲ್ಲ ಅದನ್ನು ತೊಗೊಂಡು ಮತ್ತೆ 2 ಪೀಸಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಸೊ ನೀವು ಕೂಡ ಹಾಗೆ ಮಾಡ್ಬೋದು. ಒಂದು ವೇಳೆ ಅಂದರೆ ಅರ್ಧ ಚಂದ್ರಾಕೃತಿಯಲ್ಲಿ ಕಾಣಿಸ್ತಿಲ್ಲ ಅಂತ ಆದರೆ ಆ ಪೇಪರ್ ಕಟ್ಟಿಂಗ್ ಹೇಗೂ ಇರುತ್ತಲ್ಲ ಅದನ್ನು ಒಂದು ಬಟ್ಟೆ ಮೇಲೆ ಟ್ರೇಸ್ ಮಾಡಿ ಕಟ್ ಮಾಡಿಕೊಂಡು ಮತ್ತೆ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ಇದು ಅರ್ಧ ಚಂದ್ರಾಕೃತಿಯಾಗಿ ಕಾಣಿಸ್ತಿದೆ ಅಲ್ವಾ. ಈಗ ನಾನೇನು ಮಾಡ್ತೀನಿ, ಒಂದು ಹಳೆ ಪ್ಯಾಂಟಿನ ಬಟ್ಟೆಯನ್ನು ಅದಕ್ಕೆ ಹಿಂದುಗಡೆ ಬೇಸಾಗಿ ಬಳಸಲಿಕ್ಕೆ ತೊಗೊಂಡಿದ್ದೀನಿ. ಸೊ ಅದ್ರ ಮೇಲೆ ಇದನ್ನು ಮ್ಯಾಟ್ ರೆಡಿ ಮಾಡಿದ್ದನ್ನು ಇಟ್ಕೊಂಡು ಸುತ್ತಲೂ ಸ್ಟಿಚ್ಚನ್ನು ಹಾಕಬೇಕು. ಸೊ ನಾನೀಗ ಸುತ್ತಲೂ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಮಧ್ಯದಲ್ಲಿ ಅಲ್ಲಿ ಬೇಸ್ ಬಟ್ಟೆ ಕಾಣಿಸ್ತಿದೆಯಲ್ಲ, ಅದು ಕಾಣಿಸ್ಬಾರ್ದು ಅಂತ ಹೇಳಿ ಏನು ಮಾಡಬೇಕು, ಇನ್ನೊಂದು ಬಟ್ಟೆಯನ್ನು ತಗೊಂಡು ಈ ಪ್ರಕಾರವಾಗಿ ಅದರಲ್ಲಿ ಇಟ್ಕೊಂಡು ನಾವು ಅಳತೆ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹೀಗೆ ಕಟ್ ಮಾಡ್ಕೊಳ್ತೀನಿ. ಇವಾಗ ಈ ಬಟ್ಟೆಯನ್ನು ಉಲ್ಟಾ ಇಟ್ಬಿಟ್ಟು ನಾನಲ್ಲಿ
ಸರ್ಕಲನ್ನು ಆಕೃತಿಯನ್ನು ಟ್ರೇಸ್ ಮಾಡ್ಕೊಳ್ತೀನಿ. ಸೊ ಹೀಗಿಟ್ಬಿಟ್ಟು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾದರೂ ಏನು ಪರವಾಗಿಲ್ಲ. ಸೊ ಅದ್ರ ಪಕ್ಕಕ್ಕೆ ಇನ್ನೊಂದು ಚಿಕ್ಕ ಸರ್ಕಲನ್ನು ಮತ್ತೆ ಟ್ರೇಸ್ ಮಾಡಿಕೊಂಡೆ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಸುತ್ತಲೂ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಈಗ ಸ್ಟಿಚ್ಚನ್ನು ಹಾಕ್ಕೊಂಡು ಅದನ್ನು ಉಲ್ಟಾ ಮಾಡಬೇಕು. ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅದನ್ನು ಹಾಫ್ ಸರ್ಕಲ್ ಥರ ಇದೆಯಲ್ಲ ಅದರ ಮೇಲೆ ಈ ಥರ ಇಟ್ಬಿಟ್ಟು ಮತ್ತೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನಾನಿವಾಗ ಸ್ಟಿಚ್ ಮಾಡಿಕೊಂಡೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾವು ಕೊನೆ ಹಂತಕ್ಕೆ ಬಂದು ನಿಂತಿದ್ದೀವಿ. ಒಂದಷ್ಟು ಕ್ರಾಸ್ ಬಯಾಸ್ ಟೇಪನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಇದು ಅರ್ಧ ಚಂದ್ರಾಕೃತಿಯ ಮ್ಯಾಟ್ ಆಗಿರೋದ್ರಿಂದ ಕ್ರಾಸ್ ಬಯಾಸ್ ಟೇಪನ್ನೇ ಮಾಡ್ಕೊಳ್ಬೇಕು. ಕ್ರಾಸ್ ಬಯಾಸ್ ಟೇಪನ್ನು ಕಟ್ ಮಾಡೋದು ಹೇಗೆ ಅನ್ನೋದನ್ನು ನಾನಿಲ್ಲಿ ಕ್ವಿಕ್ಕಾಗಿ ತೋರಿಸಿದ್ದೀನಿ. ಬಟ್ಟೆಯನ್ನು ನಾವು ಒಂದು ಎಕ್ಸ್ ಆಕೃತಿಯಲ್ಲಿ ಮಡಚಬೇಕಾಗತ್ತೆ. ಅಂದರೆ ಯೂಶಲಿ ನಾವೇನು ಬಟ್ಟೆ ಫೋಲ್ಡಿಂಗ್ ಮಾಡ್ತೀವಿ ಆ ಥರ ಅಲ್ಲದೆ ಸ್ವಲ್ಪ ಕೋನಿಕಲ್ ಶೇಪ್ ಅಂತ ಹೇಳ್ತಾರಲ್ಲ ಆ ಪ್ರಕಾರವಾಗಿ ಮಡಚಬೇಕು. ಸೊ ಇಲ್ಲಿ ನಾನು ಹಾಗೆ ಮಡಚಿಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಸೊ ಈ ಥರ ಮಾಡೋದ್ರಿಂದ ಕ್ರಾಸ್ ಬಯಾಸ್ ಟೇಪ್ ಅಂತ ಬರುತ್ತೆ. ಇದು ಸ್ವಲ್ಪ ಸರ್ಕಲ್ ಆಕೃತಿಯ ಬ್ಯಾಗು, ಪೌಚು ಅಥವಾ ನಾವು ನೆಕ್ ಡಿಸೈನ್ ಎಲ್ಲ ಮಾಡಬೇಕಾದ್ರೆ ಹಾಗೆ ಉಪಯೋಗಿಸೋದು. ಸ್ಟ್ರೈಟ್ ಆಗಿರುವಂಥ ಟೇಪ್ಸನ್ನು ಬಳಸಿದ್ರೆ ಅದು ಚೆನ್ನಾಗಿ ಬೆಂಡ್ ಆಗಲ್ಲ. ಅದಕ್ಕೋಸ್ಕರ ಆವಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ಸುಮಾರಾಗಿ ಕ್ರಾಸ್ ಬಯಾಸ್ ಟೇಪನ್ನೇ ತಗೊಳ್ಳೋದು. ಸೊ ಅದನ್ನು ನಾನು ಫಸ್ಟು ಇಲ್ಲಿ ಸ್ಟ್ರೈಟ್ ಆಗಿರುವ ಕಡೆ ಮೊದಲಿಗೆ ಪೈಪಿಂಗ್ ಮಾಡ್ಕೊಳ್ತೀನಿ. ಸೊ ನಾನು ಈ ಥರ ಒಂದು ಕಡೆ ಪೈಪಿಂಗ್ ಮಾಡಿದೆ. ಸೊ ಇವಾಗ ಕರ್ವ್ ಆಕೃತಿ ಇದೆಯಲ್ಲ ಆ ಕಡೆ ಮತ್ತೊಂದು ಪೈಪಿಂಗನ್ನು ಮಾಡಬೇಕಾಗತ್ತೆ. ಸೊ ಅಲ್ಲೂ ಅಷ್ಟೇ ಈ ಥರ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಆ ಕಡೆ ಎಂಡ್ ಮಾಡಬೇಕು. ತುಂಬ ಸುಲಭ ಇದೆ ಹೊಲಿಯೋದು. ಮೊದಲಿಗೆ ಕಟ್ಟಿಂಗ್ ಒಂದು ಮಾಡೋದು ಸ್ವಲ್ಪ ಕೆಲಸ ಆಗುತ್ತೆ. ಅದಾದ ನಂತರ ಮ್ಯಾಟನ್ನು ಈಸಿಯಾಗಿ ಹೊಲಿಬೋದು. ಸೊ ಇಲ್ಲಿ ಪೈಪಿಂಗನ್ನು ಲೈಟಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು 1/4 ಇಂಚ್ ಆಗೋಷ್ಟು ಬಟ್ಟೆಯನ್ನು ಆ ಕಡೆ ಇಟ್ಬಿಟ್ಟು ಹೊಲಿಬೇಕು. ಕೊನೆಗೆ ಫೈನಲ್ ಆಗಿ ಬರ್ತೀವಲ್ಲ ಆವಾಗಲೂ ಅಷ್ಟೇ 1/4 ಇಂಚ್ ಆ ಕಡೆ ಇಟ್ಟು ಹೊಲಿಬೇಕು. ಆಮೇಲೆ ಈ ಥರ ಈ ಕಡೆ ತಿರುಗಿಸಿ ನಾವು ಮತ್ತೆ ಡೋರ್ ಮ್ಯಾಟ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇವತ್ತಿನ ಒಂದು ಡೋರ್ ಮ್ಯಾಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಹಳೆ ಪಿಲ್ಲೋ ಕವರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದಷ್ಟು ಹಳೆ ಬಟ್ಟೆಗಳ ಈ ರೀತಿಯ ಸ್ಟ್ರಿಪ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂತ ಎಲ್ಲಾ ಸ್ಟ್ರಿಪ್ಸ್ ಗಳ ಅಳತೆ ಹೆಚ್ಚು ಕಡಿಮೆ 2/4 ಇಂಚ್ ಆಗುವಷ್ಟು ಇದೆ. ಸೊ ಉದ್ದ ಹೆಚ್ಚು ಕಡಿಮೆ ಇದೆ ಇಲ್ಲಿ, ಬಟ್ ಅಗಲ ಮಾತ್ರ ಎಲ್ಲವೂ 2/4 ಇಂಚು ಅಥವಾ 2.5 ಇಂಚು ಈ ರೀತಿಯಾಗಿ ಇದೆ. ಈಗ ನಾನೇನ್ ಮಾಡ್ತೀನಿ, ಪಿಲ್ಲೋ ಕವರ್ ಅನ್ನ ಈ ರೀತಿಯಾಗಿ ಸಪರೇಟ್ ಮಾಡಿ ತೆಕ್ಕೊಂಡ್ ಬಿಡ್ತೀನಿ. ಸೊ ಒಂದ್ ಪಾರ್ಟ್ ಅನ್ನ ಮಾತ್ರ ನಾನು ಇಲ್ಲಿ ಇಟ್ಕೊಂಡು ಅದ್ರ ಮೇಲೆ ಈ ಸ್ಟ್ರಿಪ್ಸ್ ಅನ್ನ ಅಟ್ಯಾಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಅದನ್ನ ಹೇಗೆ ಅಟ್ಯಾಚ್ ಮಾಡ್ತೀನಿ ಅನ್ನೋದು ನಿಮ್ಗೆ ನೆಕ್ಸ್ಟ್ ಇಲ್ಲಿ ವಿಡಿಯೋದಲ್ಲಿ ಕಾಣಿಸುತ್ತೆ. ಈ ಪಿಲ್ಲೋ ಕವರಿನ ಇನ್ನೊಂದು ಪೀಸ್ ಅನ್ನ ಹಾಗೆ ಇಟ್ಕೊಳ್ಬೇಕು, ಅದು ನೆಕ್ಸ್ಟ್ ನಮ್ಗೆ ಯೂಸ್ ಆಗತ್ತೆ, ಅದನ್ನ ಹೇಳ್ತೀನಿ. ಈಗ ನಾನು ಮಧ್ಯದಲ್ಲಿ ಒಂದು ಉದ್ದವಾಗಿರುವಂತ ಯಾವುದೇ ಸ್ಟ್ರಿಪ್ ಇದೆಯಾ ಅದನ್ನ ಆಯ್ಕೆ ಮಾಡ್ಕೊಂಡು ಈ ರೀತಿಯಾಗಿ ಆ ಪಿಲ್ಲೋ ಕವರಿನ ಮಧ್ಯಕ್ಕೆ ಕರೆಕ್ಟ್ ಆಗಿ ಪಿನ್ ಅಪ್ ಮಾಡ್ಕೊಂಡು ಮೊದಲಿಗೆ ಅದನ್ನ ಸ್ಟಿಚ್ ಮಾಡ್ಕೊಂಡ್ ಬಿಡ್ಬೇಕು. 2 ಸೈಡು ಇದೇ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಪಿನ್ ಎಲ್ಲ ತೆಗ್ದಿದ್ದಾಯ್ತು. ಸೊ ಈಗ ಅದರ ಪಕ್ಕನೆ ಒಂದೊಂದೇ ಸ್ಟ್ರಿಪ್ಸ್ ಅನ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು.
ನೋಡಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇದೇ ಪ್ರಕಾರವಾಗಿ ನನ್ನ ಹತ್ರ ಇರುವಂತ ಎಲ್ಲಾ ಸ್ಟ್ರಿಪ್ಸ್ ಅನ್ನು ಅಟ್ಯಾಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಮಧ್ಯದಲ್ಲಿ ಏನ್ ಸ್ಟ್ರಿಪ್ ಅಟ್ಯಾಚ್ ಮಾಡಿದ್ನಲ್ಲ ಅದರ ಪಕ್ಕಕ್ಕೆ, ಈ ಕಡೆ ಪಕ್ಕಕ್ಕೆ ಇರುವಂತ ಅಷ್ಟು ಪಿಲ್ಲೋ ಕವರಿನ ಬಟ್ಟೆ ಏನ್ ಕಾಣಿಸ್ತಿತ್ತು ಅದನ್ನ ಕಟ್ ಮಾಡಿ ಸಪರೇಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಈ ಸ್ಟಿಚಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಏನ್ ಮಾಡ್ಬೇಕು ಅಂದ್ರೆ, ಪಿಲ್ಲೋ ಕವರ್ ಅಲ್ಲಿ ಮಧ್ಯದಲ್ಲಿ ಒಂದು ಲಾಂಗ್ ಸ್ಟ್ರಿಪ್ ಅನ್ನ ಅಟ್ಯಾಚ್ ಮಾಡ್ಬೇಕು. ಅದಾದ ನಂತರ ಒಂದ್ ಪಕ್ಕಕ್ಕೆ ಇರುವಂತ ಪಿಲ್ಲೋ ಕವರ್ ಅನ್ನ ಕಟ್ ಮಾಡ್ಕೊಂಡ್ ಬಿಡ್ಬೇಕು. ನೋಡಿ ಇವಾಗ ಇಲ್ಲಿ ಇದಿಷ್ಟು ಒಂದ್ ಭಾಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಈಗ ಎಕ್ಸ್ಟ್ರಾ ಬಟ್ಟೆ ಏನ್ ಕಾಣಿಸ್ತಿದೆ ಅದನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ ಬಿಡ್ತೀನಿ. ಈಗ ನಮ್ಗೆ ಒಂದು ಪೀಸು ಇಲ್ಲಿ ರೆಡಿ ಸಿಕ್ಕಿದೆ. ಹಾಗೆ ಈ ಪಿಲ್ಲೋ ಕವರ್ ಏನ್ ಇನ್ನೊಂದು ಕಟ್ ಮಾಡಿದ ಪೀಸ್ ಏನಿದೆ ಅದನ್ನ ಇವಾಗ ನಾನು ತಗೊಳ್ತೀನಿ. ಅದನ್ನ ತಗೊಂಡ್ಬಿಟ್ಟು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಆ ಕಡೆ ಪಾರ್ಟ್ ಅನ್ನ ಹೀಗೆ ಹೇಗ್ ಸ್ಟಿಚ್ ಮಾಡಿದ್ನೋ ಅದಲ್ಲದೆ ಈ ರೀತಿಯಾಗಿ ಇದರಲ್ಲಿ ನಾನು ಸ್ಟ್ರೈಟ್ ಸ್ಟಿಚ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ. ಸೊ ಈ ತರ ತುದಿವರೆಗೂ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮ್ಮ ಹತ್ರ ಯಾವುದೇ ಒಂದು ಹಳೆಯ ಬಟ್ಟೆ ಸ್ಟ್ರಿಪ್ಸ್ ಎಲ್ಲ ಇದ್ರೆ ಅದನ್ನ ಎಸೆಯೋದು ಬೇಕಾಗೋದಿಲ್ಲ. ಈ ರೀತಿಯಾಗಿ ನಾವು ಅದನ್ನ ಉಪಯುಕ್ತವಾದ ವಸ್ತುಗಳನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಈ ರೀತಿ ಹಲವಾರು ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ಕಟ್ ಮಾಡಿದ್ದಾಯ್ತು. ಇವಾಗ ನೋಡಿ ಈ ರೀತಿಯಾಗಿ ಪಿಲ್ಲೋ ಕವರ್ ಇಂದ 2 ಪೀಸಸ್ ರೆಡಿ ಆಯ್ತು. ಬಟ್ ಕಾಂಟ್ರಾಸ್ಟ್ ಬಣ್ಣದ ಬಟ್ಟೆಗಳೊಂದಿಗೆ ರೆಡಿ ಆಗಿದೆ. ಈಗ ಮತ್ತೆ ನಾವು ಕಟ್ ಮಾಡಿದಲ್ಲೇನೆ ಇದನ್ನ ಈ ರೀತಿಯಾಗಿ ಇಟ್ಕೊಂಡು ಜೋಡಿಸ್ಬೇಕು. ಈಗ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕಿ ಇವೆರಡನ್ನು ನಾನು ಜೋಡಿಸ್ಕೊಳ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನೋಡಿ ಇದು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದಾಯ್ತು. ಈ ಪ್ರಕಾರವಾಗಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ನಾವು ಮ್ಯಾಟ್ ಎಲ್ಲ ಮಾಡಿದಾಗ ಪೈಪಿಂಗ್ ಮಾಡಿ ಫಿನಿಶ್ ಮಾಡೋದಿರತ್ತೆ. ಬಟ್ ಈ ಮೆಥಡ್ ಅಲ್ಲಿ ಇದು ಪಿಲ್ಲೋ ಕವರ್ ಆಗಿರೋದ್ರಿಂದ ಈಗ ಇದನ್ನ ಈ ರೀತಿಯಾಗಿ ಸೀದಾ ಇಟ್ಕೊಂಡು 3 ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ. ನಂತರ 4ನೇ ಪಾರ್ಟ್ ಏನು ಓಪನ್ ಇತ್ತು ಅಲ್ಲಿಂದ ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ಇವಾಗ ಇದು ಒಂದು ಹೊಸದಾಗಿ ಕಾಣುವಂತ, ಅಂದ್ರೆ ಹೊಸ ರೀತಿಯಾಗಿ ಕಾಣುವಂತ ಪಿಲ್ಲೋ ಕವರ್ ಆಗಿ ಕೂಡ ನೀವು ಬೇಕಿದ್ರೆ ಯೂಸ್ ಮಾಡಬಹುದು. ನೋಡಿ ಇಲ್ಲಿ ನಾನೊಂದು ಪಿಲ್ಲೋವನ್ನ ಇನ್ಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಷ್ಟಕ್ಕೆ ನೀವು ಇದೊಂದು ಪಿಲ್ಲೋ ಕವರ್ ಆಗಿ ಕೂಡ ಯೂಸ್ ಮಾಡಬಹುದು. ತುಂಬಾನೇ ಕಲರ್ಫುಲ್ ಆಗಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಪಿಲ್ಲೋ ಕವರ್ ಆಗಿ ಯೂಸ್ ಮಾಡ್ತಿಲ್ಲ, ಬದಲಾಗಿ ಇದನ್ನ ಒಂದು ಡೋರ್ ಮ್ಯಾಟ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳಿ ನಾನು ಇವಾಗ ಆ ಪಿಲ್ಲೋವನ್ನ ತೆಗೆದ್ಬಿಟ್ಟು ಓಪನ್ ಪೋರ್ಷನ್ ಏನಿದೆ ಅಲ್ಲಿ ನಾನು 1/4 ಇಂಚು ಈ ರೀತಿಯಾಗಿ ಮಡಚ್ತಾ ಒಂದು ಲಾಂಗ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಹೀಗೆ ಮಡಚ್ಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕೊಳ್ಬೇಕು. ಅದಾದ್ಮೇಲೆ ಉಳಿದಿರುವಂತ 3 ಕಡೆಗೂ ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಅಂದ್ರೆ ನಮ್ಮ ಸ್ಟಿಚ್ ಎಲ್ಲಿ ಬಂದಿರುತ್ತೆ ಅಲ್ಲಿ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡ್ರೆ ಆಯ್ತು. ಇವಾಗ ನೋಡಿ ಸುಂದರವಾದ ಡೋರ್ ಮ್ಯಾಟು ರೆಡಿ ಟು ಯೂಸ್. ಸೊ 2 ಐಡಿಯಾಸ್ ನಿಮ್ಗೆ ಕೊಟ್ಟೆ ನಾನಿಲ್ಲಿ. ಐದರ್ ಪಿಲ್ಲೋ ಕವರ್ ಆಗಿ ಯೂಸ್ ಮಾಡಬಹುದು, ಇಲ್ಲದೆ ಇದ್ರೆ ಡೋರ್ ಮ್ಯಾಟ್ ಆಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ.